ಇವರಿಗೆ ಬೀದಿಗಿಳಿದು ಪ್ರತಿಭಟನೆ ನಡೆಯುವಂತ ಪರಿಸ್ಥಿತಿ ಎದುರಾಗಿದೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದೆ. ಬೆಂಗಳೂರಿನಲ್ಲಿ ಯಾವತ್ತೂ ಕೂಡ ಕುಡಿಯೋ ನೀರಿಗೋಸ್ಕರ ರಸ್ತೆಗಿಳಿದು ಹೋರಾಟ ಮಾಡುವಂತ ಸ್ಥಿತಿ ಬೆಂಗಳೂರಿನ ಇತಿಹಾಸದಲ್ಲೇ ಯಾವತ್ತೂ ಬಂದಿರಲಿಲ್ಲ. ಕಾಂಗ್ರೆಸ್ ಸರ್ಕಾರದ ಆಡಳಿತ ಹೇಗಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ ಜನ ಇವತ್ತು ಹನಿ ಕುಡಿಯೋ ನೀರಿಗೂ ಕೂಡ ಪರದಾಡಬೇಕಾದಂತ ಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ಬಂದಿದೆ. BWSSB ಚೇರ್ಮನ್ ಸ್ವತಃ ಒಪ್ಕೋತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂತ ಸುಮಾರು 50% ಬೋರ್ವೆಲ್ಗಳು ಬತ್ತೋಗಿವೆ. 40%ಗೂ ಹೆಚ್ಚು ವಾರ್ಡ್ಗಳಲ್ಲಿ ಇವತ್ತು ಕುಡಿಯೋ ನೀರು, ಕಾವೇರಿ ನೀರು ಸುಮಾರು ಒಂದು ವಾರ 10 ದಿವಸ ಆಗಿದೆ ರಿಲೀಸ್ ಆಗಿ ಅಂತ. ಹಿಂದೆಂದೂ ಕೂಡ ಬೆಂಗಳೂರಿಗೆ ಈ ರೀತಿಯ ಸಮಸ್ಯೆ ಬಂದಿರಲಿಲ್ಲ. ಈ ಸಮಸ್ಯೆ ಮಾನವ ನಿರ್ಮಿತ, ಕಾಂಗ್ರೆಸ್ ಪಾರ್ಟಿ ನಿರ್ಮಿತ. ಸುಮಾರು 8-10 ತಿಂಗಳ ಹಿಂದೆ ಕಾವೇರಿ ವಾಟರ್ ಟ್ರಿಬ್ಯುನಲ್ ಎದುರುಗಡೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಕಾವೇರಿಯ ಬಿಕ್ಕಟ್ಟು ಬಂದಾದ ಸಂದರ್ಭದಲ್ಲೇನೆ ನಮ್ಮ ಪಾರ್ಟಿಯ ಎಲ್ಲ ನಾಯಕರು, ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಾವು ಹೇಳಿದ್ವಿ, ಬೇಸಿಗೆ ಕಾಲದಲ್ಲಿ ನೀವು ಇದೇ ರೀತಿ ತಮಿಳುನಾಡಿಗೆ ನೀರು ಬಿಡ್ತಾ ಹೋದ್ರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗತ್ತೆ ಅಂತ. ಸುಮಾರು 7ರಿಂದ 8 ಬಾರಿ ಬೇರೆ ಬೇರೆ ಹಂತದಲ್ಲಿ ಕೋರ್ಟ್ಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆದರೂ ಕೂಡ ಕರ್ನಾಟಕದ ಪರವಾಗಿ, ಬೆಂಗಳೂರಿನ ಪರವಾಗಿ ಸರಿಯಾಗಿ ವಾದ ಮಂಡಿಸದಲೆ ಪ್ರತಿ ಹಂತದಲ್ಲೂ ಕೂಡ ನಾವು ಹಿಂದೇಟ್ ಪಟ್ಕೊಂಡ್ವಿ. ನಮ್ಮ ವಿರುದ್ಧ ಕಾವೇರಿ ತೀರ್ಪು ಬಂದಾಗ್ಲೂ ಕೂಡ ಉಪಮುಖ್ಯಮಂತ್ರಿಗಳು ಆ ತೀರ್ಪನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ರು. ತಮಿಳುನಾಡಿಗೆ ನೀರು ಬಿಟ್ರು. ತಮಿಳುನಾಡಿನಲ್ಲಿ ಅವರ ಮಿತ್ರ ಪಕ್ಷ DMK ಅಧಿಕಾರದಲ್ಲಿದೆ, ಅವ್ರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಬೆಂಗಳೂರಿನ ಕುಡಿಯೋ ನೀರು ಸಮಸ್ಯೆ ಆದ್ರೂ ಕೂಡ ಅಲ್ಲಿಗೆ ನೀರನ್ನ ಬಿಟ್ರು. ನೀವು 6-7 ತಿಂಗಳ ಹಿಂದಿನ ನಮ್ಮ ಟಿವಿ ಬೈಟ್ ಗಳನ್ನ ನೀವು ರೆಕಾರ್ಡ್ ಮಾಡಿರೋದನ್ನ ನೀವು ನೋಡಿ. ನಾವು 6-7 ತಿಂಗಳಿಂದ ಹೇಳಿದ್ವಿ ಬೆಂಗಳೂರಿನಲ್ಲಿ ಬೇಸಿಗೆಯಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಬರುತ್ತೆ ಅಂತ. ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಬಂದಾಗ ಮುಖ್ಯಮಂತ್ರಿಗಳು ಬೆಂಗಳೂರಿನ ಒಂದೇ ಒಂದು ವಾರ್ಡ್ ವಿಸಿಟ್ ಮಾಡಿಲ್ಲ. ಉಪಮುಖ್ಯಮಂತ್ರಿಗಳು ನೀರಿನ ಸಮಸ್ಯೆ ಕುರಿತಂತೆ ಬೆಂಗಳೂರಿನ 198 ವಾರ್ಡ್ಗಳಲ್ಲಿ ಒಂದು ವಾರ್ಡ್ ವಿಸಿಟ್ ಉಪಮುಖ್ಯಮಂತ್ರಿಗಳು ಮಾಡಿಲ್ಲ. ನಾವು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಇವತ್ತು ಜನ ಸರ್ಕಾರದ ವಿರುದ್ಧ ಹಾಹಾಕಾರದಿಂದ ಇವತ್ತು ಒದ್ದಾಡ್ತಾ ಇದ್ದಾರೆ. ನಾವು ಒಂದು ವಾರದಿಂದ BWSSB ಚೇರ್ಮನ್ ರನ್ನ ಭೇಟಿ ಮಾಡಿ ನೀವು ಕೊಳವೆ ಬಾವಿಗಳನ್ನ ಮತ್ತೆ ಜೀವ ತುಂಬೋದಕ್ಕೆ ಏನಾದ್ರೂ ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. ಸತ್ತೋಗಿರುವಂತ ಬೋರ್ವೆಲ್ಗಳನ್ನ ಮತ್ತಷ್ಟು ರೀಡ್ರಿಲ್ ಮಾಡಿ ಬತ್ತೋಗಿರೋ ಬೋರ್ವೆಲ್ಗಳಿಗೆ ಹೊಸ ಜೀವ ತುಂಬುವಂತ ಪ್ರಯತ್ನ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತಿನ ತನಕ ಹೊಸದಾಗಿ ಎಷ್ಟು ಬೋರ್ವೆಲ್ ಕೊರೆದಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಮಾಹಿತಿ ಕೊಟ್ಟಿಲ್ಲ. ಯಾವ ವಿಶೇಷವಾಗಿ ಜನನಿಬಿಡ ಪ್ರದೇಶಗಳಿದೆ, ತುಂಬಾ ನಮ್ಮ ರೆವೆನ್ಯೂ ಪಾಕೆಟ್ಗಳಿದೆ, ಸ್ಲಮ್ಗಳಿದಾವೆ, ಅಂತ ಕಡೆ ಸರ್ಕಾರದಿಂದನೇ ಟ್ಯಾಂಕರ್ಗಳನ್ನಿಟ್ಟು ನೀರಿನ ಸರಬರಾಜು ಮಾಡಿ ಅಂತ ಮಾಡಿದ್ವಿ. BWSSB ಅವರು ಬಂದು ಟ್ಯಾಂಕ್ ಗಳನ್ನ ಇಟ್ಟೋದ್ರು, ಆದ್ರೆ ಟ್ಯಾಂಕ್ ಗಳಲ್ಲಿ ನೀರು ತುಂಬಿಸಿಲ್ಲ. ಬೆಂಗಳೂರಿನ 5-6 ಮುಖ್ಯ ಕೆರೆಗಳಿಗೆ ತಕ್ಷಣದಲ್ಲಿ ಟ್ರೀಟೆಡ್ ವಾಟರ್ ನ ನೀವು ಅಲ್ಲಿಗೆ ಸಪ್ಲೈ ಮಾಡಿ, ಅದರಿಂದ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗತ್ತೆ, ಮತ್ತೆ ನಮ್ಮ ಬೋರ್ವೆಲ್ ಗಳಲ್ಲಿ ನೀರು ಸಿಗತ್ತೆ ಅಂತ ನಾವು ಹೇಳಿದ್ವಿ. ಒಂದು ಸಕಾರಾತ್ಮಕ ಸಲಹೆಗಳನ್ನು ಕೊಟ್ಟು ಬಂದ್ವಿ. 10 ದಿವಸ ಆಯ್ತು. 10 ದಿವಸದಿಂದ ಎಷ್ಟು ಹೊಸ ಕೆರೆಗಳಿಗೆ ನೀರು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಮಾಹಿತಿ ಕೊಟ್ಟಿಲ್ಲ. ಹೊಸದಾಗಿ ನಾವು ಬೋರ್ವೆಲ್ ಗಳನ್ನ ಪ್ರತಿ ವಾರ್ಡಲ್ ಕೊರಿತೀವಿ ಎಂದಿದ್ರು. ಎಷ್ಟು ಬೋರ್ವೆಲ್ ಗಳನ್ನ ಎಷ್ಟು ವಾರ್ಡಲ್ ಕೊರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಹೋಗ್ಲಿ, ಸಾಂತ್ವನ ಹೇಳುವಂತ ಕೆಲಸ ಕೂಡ ಅಪಾರ್ಟ್ಮೆಂಟ್ ಗಳ ಹತ್ರ ಬಂದಾಗ್ಲಿ, ವಾರ್ಡ್ ಗಳ ಹತ್ರ ಬಂದಾಗ್ಲಿ, ರೆವೆನ್ಯೂ ಪಾಕೆಟ್ ಗಳ ಹತ್ರ ಬಂದಾಗ್ಲಿ, ಸ್ಲಮ್ ಗಳ ಹತ್ರ ಬಂದಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಮಾಡಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.